ಮಾಡ್ತಾನೆ ಇದ್ದಾರೆ. ಬೆಳ್ಳಂದೂರಿನ ಅಣ್ಣಯ್ಯಪ್ಪ ಲೇಔಟ್ ಜನರು ತತ್ತರಿಸಿದ್ದಾರೆ. ಭಾರಿ ಮಳೆಗೆ ಕೊಚ್ಚಿ ಹೋಗಿರುವಂತದ್ದು ಅಲ್ಲಿನ ಜನರ ಜೀವನನೂ ಕೂಡ ಸುಮಾರು 20ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಬೆಳ್ಳಂದೂರಿನ ಅಣ್ಣಯ್ಯಪ್ಪ ಲೇಔಟ್ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಭಾರಿ ಮಳೆಗೆ ಕೊಚ್ಚಿ ಹೋಗಿರುವಂತದ್ದು. ಅಲ್ಲಿ ಮನೆಗೆ ನೀರು ನುಗ್ಗಿರುವಂತ ಹಿನ್ನೆಲೆಯಲ್ಲಿ ಮನೆಯಲ್ಲಿದ್ದಂಥ ಸಾಮಗ್ರಿಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದ್ದಾರೆ. 20ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮನೆಯ ಅರ್ಧ ಭಾಗದಲ್ಲಿ ತುಂಬಿರುವಂತ ನೀರು, ಮನೆಯಲ್ಲಿದ್ದಂಥ ದವಸ ಧಾನ್ಯ ಎಲ್ಲವೂ ಕೂಡ ನೀರು ಪಾಲಾಗೋಗಿದೆ. 3 ದಿನಗಳಿಂದ ನೀರಿನ ಮಧ್ಯೆನೇ ಜನರು ಪರದಾಟವನ್ನ ಮಾಡ್ತಾ ಜೀವನವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಅದು ಕೊಳಚೆ ನೀರ್ ಜೊತೆ ಬೇರೆ ಮಿಕ್ಸ್ ಆಗಿರುವಂತ ಹಿನ್ನೆಲೆಯಲ್ಲಿ ನೀರು ಜನರು ಅಲ್ಲಿ ಹೇಗಿದಾರೋ ಏನೋ ಊಹಿಸ್ಕೊಳ್ಳಿಕ್ಕೂ ಕೂಡ ಕಷ್ಟ ಅಂತಹ ಪರಿಸ್ಥಿತಿ ಇದೆ. ಕೊಳಚೆ ನೀರಿನ ಜೊತೆ ಮನೆಗಳಿಗೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ದವಸ ಧಾನ್ಯ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ, ಹಾಳಾಗೋಗಿದೆ. ಇದ್ದಂಥ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೂಡ ಅಷ್ಟೇ ಹಾಳಾಗೋಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ. ನೋಡ್ಕೊಂಬರೋಣ. ಬೆಳ್ಳಂದೂರಿನಲ್ಲಿ ಮಳೆ ಬಂದು 3 ದಿನ ಕಳೆದ್ರೂ ಕೂಡ ಇಲ್ಲಿನ ಜನರ ಒಂದು ಸ್ಥಿತಿ ನಾರ್ಮಲ್ಗೆ ಬರ್ತಿಲ್ಲ. ಯಾಕೆಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಬೆಳ್ಳಂದೂರಿನಲ್ಲಿರುವಂತಹ ಅಣ್ಣಯ್ಯ ರೆಡ್ಡಿ ಕಾಲೋನಿ ಏನಿದೆ ಇನ್ನೂ ಕೂಡ ನೀರಿನಿಂದಲೇ ತುಂಬಿದೆ. ಸದ್ಯಕ್ಕೆ ನಾನೀಗ ಈ ಸ್ಪಾಟ್ ನಲ್ಲೇ ಇದ್ದೀನಿ. ಇನ್ನೂ ನೋಡ್ತಿರಬಹುದು ಸುಮಾರು 3 ರಿಂದ 4 ಅಡಿಗಳಷ್ಟು ಇನ್ನೂ ಕೂಡ ನೀರಿದೆ. ದಿನನಿತ್ಯ ಸಂಜೆ ಮಳೆ ಬರುತ್ತೆ, ಸೊ ಮತ್ತೆ ನೀರು ತುಂಬಿಕೊಳ್ಳುತ್ತೆ. ಇದನ್ನ ಹೊರಗಡೆ ಪಂಪ್ ಮಾಡೋದಕ್ಕೂ ಸಾಧ್ಯವಾಗ್ತಿಲ್ಲ. ಈಗ ಅಗ್ನಿಶಾಮಕ ಸಿಬ್ಬಂದಿ ಬಂದು ಈ ನೀರ್ನ ಏನೋ ಎಕೋ ಸ್ಪೇಸ್ ಬಳಿ ಪಂಪ್ ಮಾಡ್ತಾರಂತೆ, ಬಟ್ ಅಲ್ಲಿ ಅಲ್ಲೂ ಕೂಡ ಸೇಫ್ಟಿ ಇಲ್ಲ. ಈ ಒಂದು ಲೇಔಟ್ ನಲ್ಲೇನೆ ಸುಮಾರು 30 ರಿಂದ 40ಕ್ಕೂ ಹೆಚ್ಚು ಮನೆಗಳಿಗೆ ನೀರು ತುಂಬಿಕೊಂಡಿತ್ತು. ನಿನ್ನೆ ಬಂದಂತಹ ಸಂದರ್ಭದಲ್ಲಿ ನಾವು ಇಲ್ಲೆಲ್ಲೂ ಬರೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಇನ್ನೂ ಹೈಟ್ ಅಲ್ಲಿ ನೀರಿತ್ತು. ಆದ್ರೆ ಇವತ್ತು ಒಂದ್ ಸ್ವಲ್ಪ ಅಂದ್ರೆ ನಿಮ್ಗಲ್ಲೆಲ್ಲ ಮಾರ್ಕ್ ಕಾಣಿಸ್ತಿರ್ಬೋದು ಮನೆಗಳಲ್ಲಿ ಎಲ್ಲಿವರೆಗೂ ನೀರಿತ್ತು, ಇವತ್ತಿಗೆ ಸ್ವಲ್ಪ ಎಲ್ಲಿವರೆಗೂ ಬಂದಿದೆ ಅಂತ. ಇಲ್ಲಿರುವಂತಹ ಒಂದು ಹತ್ರದಲ್ಲೇ ಮನೆ ಇದೆ, ಅಲ್ಲಿ ಮನೆಯಲ್ಲಿ ತೋರಿಸ್ತೀನಿ ನಿಮಗೆ ಇವರ ಪರಿಸ್ಥಿತಿ ಹೇಗಿದೆ, ಇವ್ರು ಹೇಗ್ ಜೀವನ ಮಾಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ನೋಡ್ತಿರ್ಬೋದು. ನಾನೀಗ ಮನೆ ಒಳಗಡೆ ಹೋಗ್ತೀನಿ. ಸೊ ಮನೆ ಒಳಗೂ ಕೂಡ ಕಂಪ್ಲೀಟ್ ಆಗಿ ಒಂದು ಈ ಡ್ರೈನೇಜ್ ವಾಟರ್ನ ಒಂದು ಮನೆಯಲ್ಲಿದ್ದಂತಹ ಸಾಮಾನು ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ನೀರಲ್ಲಿ ಮುಳುಗಿನೇ ಹೋಗಿದೆ. ಇಲ್ಲಿ ಅಕ್ಕಿ ಮೂಟೆ ನೋಡ್ತಿದ್ದೀರಾ, ಜೊತೆಗೆ ಮನೆಯಲ್ಲಿದ್ದಂತಹ ಒಂದು ಮಂಚ, ಕುಡಿಯೋದಕ್ಕೆ ಇಟ್ಕೊಂಡಿದ್ದಂತಹ ನೀರು ಎಲ್ಲ ಕೂಡ ನೋಡ್ತಿರ್ಬೋದು. ಇದು ಐ ಥಿಂಕ್ ಇದು ಬಟ್ಟೆ ಅನ್ಸುತ್ತೆ. ಓಕೆ, ಇಲ್ಲಿ ಇದು ರಾಗಿ ಅನ್ಸುತ್ತೆ ಅಲ್ವಾ ಮೇಡಮ್? ನೋಡಿ ಇಲ್ಲಿ ರಾಗಿ ಊಟ ಮಾಡೋದಕ್ಕಂತ ತಂದು ಇಟ್ಕೊಂಡಿದ್ದಂಥ ಅಡುಗೆಗೆ ರಾಗಿ, ದವಸ ಧಾನ್ಯಗಳು ಎಲ್ಲವೂ ಕೂಡ ಇಲ್ಲಿ ಹಾಳಾಗಿದೆ. ನಿಜವಾಗ್ಲೂ ಇಲ್ಲಿನ ಜನರಿಗೆ ಈ ಒಂದು ಮಳೆ ರಾಯ ಎಷ್ಟು ಕಾಟ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಇಲ್ಲಿ ನೀವು ಕಣ್ಣಾರೆ ನೋಡ್ತು ಕೂಡ ಇದ್ದೀರಾ. ನಿಜವಾಗ್ಲೂ ಇದಿಲ್ಲ. ಇಲ್ಲಿ ನೋಡ್ತಿರ್ಬೋದು ದೇವರು ಇಟ್ಟಿದಂತಹ ದೇವ್ರ ಫೋಟೋಗಳು ಎಲ್ಲ ಕೂಡ ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗೋಗಿದೆ. ಯಾವತ್ತು ಇಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂತು ಮೇಡಮ್? ಮಂಗಳವಾರಲಿದ್ದ ಬಂದಿದ್ದಾವ. ಮಂಗಳವಾರ ನೈಟ್ ಮಲಗಿದೀವಿ. ಅವತ್ತು ನೈಟ್ಗೆ ನೀರು ಫುಲ್ಲು ಬಾಗಿಲು ತೆಗೆದಾಟಕ್ಕೆ ಸುಮ್ಮನೆ ಒಳಗಡೆ ಬಂದ್ಬಿಟ್ರು. ಹಂಗೆ ಬೈ ಬಿದ್ದು ಹೋಗಿದ್ವಿ. ಹಂಗೆ ಮಂಚದ ಮೇಲೆ ಹಂಗೆ ಬೈ ಬಿದ್ದು ಆದ್ರೂ ಸುಟ್ಕೊಬಿಡ್ತೆ ನಮ್ಗೆ, ಏನು ಈ ಥರ ಬಂದ್ಬಿಟ್ವು ಅಂತ. ಹಂಗೆ ಹೋಗಿದ್ದೀವಿ ಹಂಗೆ ನೀರಲ್ಲಿ. ನೈಟ್ 3 ಗಂಟೆ 3:30 ಎಚ್ಚರಿಗಾಯ್ತು ನೀರು ಬಂದಟ್ಲೆ. ಎಚ್ಚರಿಗಾಯಿ ಎದ್ದಿದೀವಿ. ಹಂಗೆ ಬಾಗಿಲು ತೆಗೆದ್ಬಿಟ್ರು, ಮಂಚದ ಮೇಲ್ಕೆ ಬಂದ್ಬಿಟ್ಟು ನೀರು. ಫೋನ್ ಮಾಡಿದ್ರೆ ಅಟ್ಲೀಸ್ಟ್ ಮನೆಗೆ ಬಂದು ನೋಡಿದ್ರೆ ಇಲ್ಲೆಲ್ಲ ಏನಾಗಿದೆ ಅಂತ? ಮೇಡಮ್ ಅಸಲು 2 ದಿವಸ ಹಂಗೆ ಉಪವಾಸ ಇದ್ಬಿಟ್ಟು ಮತ್ತೆ ಮನೆ ನೋಡ್ಕೊಂಡು ಅಲ್ಲಿ ಇಲ್ಲಿ ಸಾಲ ಮಾಡಿ ನಮ್ಮ ಪರ್ಸ ಇದ್ದಿರ್ತಾಗ ಸಾಲ ಮಾಡ್ಕೊಂಡು ಮನೆಗೆ ಹೋಗಿದ್ದೀವಿ. ಎಲ್ಲ ನಮ್ಮ ಸಾಮಾನು ಎಷ್ಟು ಸಾಮಾನು ವೇಸ್ಟ್ ಆಗ್ಬಿಟ್ಟಿದಾವ, ದುಡ್ಡುಗಾನು ಹೋಗಿದಾವ. ನಿಜವಾಗ್ಲೂ ಬೇಸರ ಆಗುತ್ತೆ. ನನಗೆ ನೋಡಿದ್ರೆ ಇಲ್ಲಿ ತುಂಬಾನೇ ಬೇಜಾರಾಗುತ್ತೆ. ಒಂದು ಮನೆ ಈ ತರ ಆಗುತ್ತೆ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡು ಅನ್ನುವಂತಾದ್ರೆ, ಇನ್ನ ನಮ್ಮ ಪಾಲಿಕೆ ಅಧಿಕಾರಿಗಳು ಇದನ್ನೆಲ್ಲ ನೋಡದೆ ಏನ್ ಮಾಡ್ತಿದ್ದಾರೆ ಅನ್ನೋಂತ ಗೊತ್ತಿಲ್ಲ. ಸೊ ಇಲ್ಲೂ ಕೂಡ ಮನೆಗಳು ಇದಾವೆ ಇನ್ನು. ಸೊ ನಾನು ಅದೇ ಹೆಣ್ಣು ಅಂದ್ಕೊಂಡಿದ್ದೆ. ಇಲ್ಲಿ ಅವರೇ ಸ್ವಯಂ ಪ್ರೇರಿತರಾಗಿ ಬಂದು ನಮ್ಮ ಮನೇನ ತೋರಿಸಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಇದೆಯಾ ಜಾಗ ಅಲ್ಲಿ? ಇಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಇಲ್ಲಿ ಮುಂದೆ ಹೋದ್ರೆ ನಮ್ಗೆ ಮುಂದೆ ಒಳಗಡೆ ಹೋಗೋದಕ್ಕೆ ಸಾಧ್ಯವಾಗ್ತಿಲ್ಲ. ಸೊ ಮನೆಗಳೆಲ್ಲವೂ ಕೂಡ ಇನ್ನೂ ಹೆಚ್ಚಾಗಿ ನೀರು ತುಂಬ್ಕೊಂಡ್ಬಿಟ್ಟಿದ್ದಾವೆ. ಸೊ ಅದಕ್ಕೋಸ್ಕರ ಮುಂದೆ ಹೋಗೋಕ್ಕಾಗ್ತಿಲ್ಲ. ಇಲ್ಲಿಂದಲೇ ನಾವು ನಿಮಗೆ ತೋರಿಸ್ತಿದೀವಿ.
ಒಂದು ನಾವೇ ಇರುವಂತಹ ಮನೆ ಈ ರೀತಿ ಆದ್ರೆ ನಿಜವಾಗ್ಲೂ ಎಷ್ಟು ಸಂಕಟ ಆಗುತ್ತೆ ಅನ್ನುವಂಥದ್ದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಇದು ನಮ್ಮ BBMP ಅಧಿಕಾರಿಗಳಿಗೆ, ನಮ್ಮ ಸರ್ಕಾರಕ್ಕೆ ಗೊತ್ತಾಗ್ಬೇಕಲ್ವಾ. ಸೊ ಅದು ಅವರು ಬರ್ತಾರೆ, ಮೇನ್ ರೋಡ್ ಅಲ್ಲಿ ಎಲ್ಲೋ ನೀರು ತುಂಬಿಕೊಂಡಿದೆ ಅಂತಾರೆ, ಹೋಗ್ತಾರೆ. ಆದ್ರೆ ಒಳಗಡೆ ಇರುವಂತಹ ಜನರ ಜೀವನವನ್ನ ಇಲ್ಲಿಗೆ ಬಂದು ನೋಡ್ದಾಗ್ಲಷ್ಟೇ ಗೊತ್ತಾಗೋದು ಇವರು ಅನುಭವಿಸ್ತಿರುವಂತಹ ಕಷ್ಟ ಏನು ಅಂತ. ಸೊಲ್ಯೂಷನ್ ಅನ್ನ ಕಂಡ್ಕೊಂಡ್ರೆ ಒಳ್ಳೇದು, ಇಲ್ವಾದಲ್ಲಿ ಇಲ್ಲಿನ ಜನರ ಪರಿಸ್ಥಿತಿ ಹೇಳ್ತಿರೋದಂತಾಗುತ್ತೆ. ಇನ್ನೂ ಕೂಡ ಅಕ್ಟೋಬರ್ ವರೆಗೂ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಸೊ ಅಲ್ಲಿವರೆಗೂ ಕೂಡ ಕಾಯ್ಬೇಡಿ, ಈಗ್ಲೇ ಎಚ್ಚೆತ್ಕೊಂಡು ಇಲ್ಲಿನ ಜನರ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ಕೊಡಿ. ಕ್ಯಾಮರಾಮ್ಯಾನ್ ವೆಂಕಟೇಶ್ವರ್ಲು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.